ಹಾಲಿನ ಪೌಡರ್ ಪ್ಯಾಕೆಟ್ ತೂಕದಲ್ಲಿ ವಂಚನೆ ಆಗ್ತಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷ ಮಂಜನಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಹೊಸ ಆಡಳಿತ ಬಂದು ಕೇವಲ 3 ತಿಂಗಳಾಗಿದೆ. 3 ತಿಂಗಳಲ್ಲಿ ಸೋರಿಕೆ ಬಗ್ಗೆ ಯಾವುದೇ ರೀತಿಯ ದೂರುಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಸೋರಿಕೆ ಆಗ್ತಿರುವ ಬಗ್ಗೆ ನಾವು ಲಕ್ಷ್ಯ ವಹಿಸಿಲ್ಲ, ಅಂದ್ರೆ ಗಮನ ಕೊಟ್ಟಿಲ್ಲ. ಸಾಮಾನ್ಯವಾಗಿ 2-3 ಬಾರಿ ಪರಿಶೀಲನೆ ನಡೆಸಿದ್ದೇವೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಕೂಲಂಕುಷವಾಗಿ ತನಿಖೆ ಮಾಡಿಸ್ತೀವಿ. ಒಕ್ಕೂಟದ ಹಂತದಲ್ಲಿ ತಪ್ಪುಗಳಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ. ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷ ಮಂಜನಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಹೊಸ ಆಡಳಿತ ಮಂಡಳಿ ಬಂದು ಕೇವಲ 3 ತಿಂಗಳಾಗಿದೆ. ನಾವು 3 ತಿಂಗಳ ಒಳಗಾಗಿನ ಎಲ್ಲಿಂದ ಯಾರಿಂದಲಾದರೂ ಸಹಿತ ನಮಗೆ ಏನು ಯಾವುದೇ ಕಂಪ್ಲೇಂಟ್ಗಳು ಬಂದಿಲ್ಲ. ಹಾಗಾಗಿ ನಾವು ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಕ್ಯಾಶುವಲಾಗಿ 1 ಸರಿ 2 ಸರಿ ಹೋಗಿ ಚೆಕ್ ಮಾಡಿದ್ವಿ, ಸರಿ ಇತ್ತು, ಸುಮ್ಮನೆ ಬಂದ್ವಿ ನಾವು. ಬಟ್ ಇವತ್ತು ಮಾಧ್ಯಮಗಳ ವರದಿ ಪ್ರಕಾರ ಬಂದ ಮೇಲೆ ನಾವು ನಾಳೆಯಿಂದ ಆ ವಿಷಯದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ನಡೆಸಿ, ಅದು ನಮ್ಮ ಒಕ್ಕೂಟದ ಹಂತದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇನ್ನು ನಮ್ಮ ಒಕ್ಕೂಟದ ಗೋಡಾನಿಂದ ಹೊರಗೇನಾದರೂ ಆಗಿದ್ದರೆ ಆವಾಗ ಏನು ಗಾಡಿ ಟ್ರಾನ್ಸ್ಪೋರ್ಟರ್ಸ್ ಸಂಬಂಧಪಡ್ತಾರೆ. ಹಾಗಾಗಿ ಟ್ರಾನ್ಸ್ಪೋರ್ಟರ್ಸ್ಗೆ ನಾವು ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಬರ್ತದಲ್ಲ, ನನಗೆ ಕಾನೂನುಗಳೊಳಗೆ ಗೊತ್ತಿಲ್ಲ. ಅದನ್ನೆಲ್ಲ ಪರಿಶೀಲನೆ ಮಾಡ್ತೀನಿ. ನಮಗೇನಾರ ಪವರ್ಸ್ ಇದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಘಟನೆ ನಡೆದಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ, ಸ್ಕೂಲ್ ಮಕ್ಕಳಿಗೆ ಮಾಡ್ತಕ್ಕಂಥ ಅನ್ಯಾಯ. ಇದನ್ನು ನಾನು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿ ಮುಂದುವರಿಯೋಕ್ಕೆ ಬಿಡೋದಿಲ್ಲ. ತಕ್ಷಣ ಅದ್ರ ಮೇಲೆ ಕ್ರಮ ತಗೊಂಡು ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂತ ಈ ಮೂಲಕ ನಾನು ನಿಮಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, 2 ವರ್ಷಗಳನ್ನು ನೋಡ್ತಾ ಇದ್ದೀವಿ. ಎಲ್ಲಿ ಹಾಲಿನ ಪೌಡರ್ ರೆಡಿ ಆಗುತ್ತೋ, ಎಲ್ಲಿ ಪ್ಯಾಕ್ ಆಗುತ್ತೋ, ಪ್ಯಾಕಿಂಗ್ನಲ್ಲಿ ಏನು ಮೋಸ ಆಗುತ್ತೆ, ಸೋರಿಕೆ ಆಗುತ್ತೆ ನಮ್ಮ ವಿಚಾರಕ್ಕೆ ಅಧ್ಯಕ್ಷರು ಮಾತನಾಡ್ತಾ ಇದ್ದಾರೆ. ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಇದ್ದ 3ರಲ್ಲಿ ಕದ್ದವರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ. ದಶರಥ್, ಈ ಮಕ್ಕಳಲ್ಲಿ ಪೌಷ್ಟಿಕಾಹಾರ ಏನು ಅಪೌಷ್ಟಿಕತೆ ಏನು ಕಾಡ್ತದೆ, ಈ ಅಪೌಷ್ಟಿಕತೆಯನ್ನ ಕಾಡ್ಲಿಕ್ಕೆ ಅವನ್ನ ದೂರ ಮಾಡಬೇಕು ಅಂತೇಳಿ ಸರ್ಕಾರ ಇಲ್ಲಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ವಿಶೇಷವಾಗಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಇನ್ನೊಂದು ಕಡೆ ಅಂದ್ರೆ ಮಕ್ಕಳಿಗೆ ಇಲ್ಲಿ ಹಾಲಿನ ಪೌಡರ್ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಸಹ ಇಲ್ಲಿ ಅಂತಂದ್ರೆ ಕರ್ನಾಟಕದ ಎಲ್ಲಾ ರಾಜ್ಯಗಳಿಗೂ ಅಂದ್ರೆ ನಮ್ಮ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರೋದು ಏನು ಅಂತಂದ್ರೆ, ಹಾಲು ಒಕ್ಕೂಟದಲ್ಲಿ ಏನು ಹಾಲಿನ ಪೌಡರ್ ಸಿದ್ಧ ಆಗುತ್ತೆ, ಆ ಸಿದ್ಧ ಆಗುವಂತಹ ಪಾಕೆಟ್ ನಲ್ಲೇ ಇಲ್ಲಿ ಅಂತಂದ್ರೆ ಆ ಒಂದು ದೊಡ್ಡದಂತಹ ಒಂದು ಗೋಲ್ಮಾಲ್ ಈಗ ಒಂದು ಬೆಳಕಿಗೆ ಬರುತ್ತೆ. ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಅನುಮಾನ ಬರುತ್ತೆ. ಈ ಅಂಗನವಾಡಿ ಕಾರ್ಯಕರ್ತರು ಯಾಕೆ ಪ್ರತಿ ತಿಂಗಳು ಸಹ ಇಲ್ಲಿ ಅಂತಂದ್ರೆ ಒಂದು ಮಗುವಿಗೆ ಇಷ್ಟೇ ಕೊಡಬೇಕು ಅಂತ ಒಂದು ಅಳತೆ ಮಾಡಿ ಕೊಡ್ತಾರೆ. ಬಾಣಂತರಿಗೆ ಇಷ್ಟೇ ಕೊಡಬೇಕು, ಗರ್ಭಿಣಿಗೆ ಇಷ್ಟೇ ಕೊಡಬೇಕು ಅಂದಾಗ ಇಲ್ಲಿ ಆ ಒಂದು 25 ಪ್ಯಾಕೆಟ್ಗಳು ಇರ್ತವೆ. ಆ ಪ್ಯಾಕೆಟ್ ಸಂಬಂಧಪಟ್ಟಂಗೆ ಇಲ್ಲಿ ಒಟ್ಟು 500 ಗ್ರಾಮ್ ಒಂದು ಕಡಿಮೆ ಬರುತ್ತೆ. ಆ 500 ಗ್ರಾಮ್ ಸಂಬಂಧಪಟ್ಟಂಗೆ ಇಲ್ಲಿ ಇನ್ನೊಂದು 500 ಗ್ರಾಮ್ ಏನು ಹಾಲಿನ ಪೌಡರ್ ತೆಗೆದುಕೊಂಡಾಗ ಇಲ್ಲಿ ಅಂದ್ರೆ 10-20 ಗ್ರಾಮ್ ಇಲ್ಲಿ ಅಂದ್ರೆ ಕಡಿಮೆ ಬರುತ್ತೆ. ಅಂದ್ರೆ ಪ್ರತಿಯೂ 25 ಕೆಜಿ ತೂಕ ಚೀಲವನ್ನ ತೂಕ ಮಾಡಿದಾಗ ಇಲ್ಲಿ 500 ಗ್ರಾಮ್ ಕಡಿಮೆ ಬರುದು. 500 ಗ್ರಾಮ್ ಪ್ಯಾಕೆಟ್ಗಳನ್ನ ತೂಕ ಮಾಡಿದಾಗ ಇಲ್ಲಿ ಅಂದ್ರೆ 10-20 ಗ್ರಾಮ್ ಇಲ್ಲಿ ಅಂತಂದ್ರೆ ಕಡಿಮೆ ಬರುವಂತಹ ಕೆಲಸವನ್ನ ಮಾಡುತ್ತೆ. ಇದು ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಅಂದ್ರೆ 25 ಕೆಜಿ ಬ್ಯಾಗ್ ಅಲ್ಲಿ ಒಟ್ಟು 50 ಪ್ಯಾಕೆಟ್ ಇರಬೇಕು. ಆ 50 ಪ್ಯಾಕೆಟ್ ಇರೋದಿಲ್ಲ, ಅದರಲ್ಲಿ 2 ಪ್ಯಾಕೆಟ್ ಇಲ್ಲಂದ್ರೆ ಕಡಿತ ಆಗುತ್ತೆ. ಅಂದ್ರೆ 48, 49 ಈ ರೀತಿಯಾದಂತಹ ಒಂದು ಪ್ಯಾಕೆಟ್ಗಳು ಇರುತ್ತವೆ. ಇದನ್ನ ಇದೇ ರೀತಿಯ ಯಾವ ರೀತಿಯಾಗಿ ಇಲ್ಲಿ ಹಾಲು ಒಕ್ಕೂಟ, ಈ ಹಾಲು ಒಕ್ಕೂಟ ಏನಿದೆ, ಆ ಹಾಲು ಒಕ್ಕೂಟ ಅಂಗನವಾಡಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸರಬರಾಜು ಮಾಡುತ್ತೆ. ಸರಬರಾಜು ಮಾಡೋದನ್ನ ಇಲ್ಲಿ ಅಂದ್ರೆ MSPC ಏನು ಕೇಂದ್ರಗಳಲ್ಲಿ ಯಥಾವತ್ತಾಗಿ ಅವರು ಅಂದ್ರೆ ಆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡುವಂತಾಗ ಈ ಒಂದು ಕಳ್ಳಾಟ ಈಗ ಬಯಲಿಗೆ ಬಂದಿದೆ.
ಈ ಸಂಬಂಧಪಟ್ಟಂಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಈ ಸಂಬಂಧಕ್ಕೆ ಒಂದು ಸ್ಪಷ್ಟನೆಯನ್ನ ನೀಡಲಿಕ್ಕೆ ಮುಂದಾಗ್ತಾರೆ. ನಾನು ಈಗಾಗಲೇ ತಡಸದಾಗಿ ಅಂದ್ರೆ ಇದೇ ಒಂದು ಹಾವೇರಿ ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ ತಡಸ ಕೆಲವೊಂದು ಕೇಂದ್ರಗಳಲ್ಲಿ ನಾನು ಈಗಾಗಲೇ ತಪಾಸಣೆ ಮಾಡಿದ್ದೀನಿ, ತೂಕವನ್ನ ಮಾಡಿದ್ದೀನಿ. ಆ ತೂಕದಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಆಗಿಲ್ಲ. ಒಂದ್ ವೇಳೆ ಇದೇನಾದ್ರೂ ಕಂಡು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಇನ್ನೊಂದು ಕಡೆ ಅಂದ್ರೆ ಇದೇ ಒಂದು ಹಾಲು ಒಕ್ಕೂಟ ಅಂದ್ರೆ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷ ಮಂಜನಗೌಡ ಈ ಸಂಪತ್ತಿಗೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಒಕ್ಕೂಟದ ಹಂತದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ನಮಗೆ ತಪ್ಪು ಆಗಿಲ್ಲ. ಒಂದ್ ವೇಳೆ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಸಮಯದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ. ನಾವು ಈಗಾಗಲೇ ಅಂತಾರೆ ಹೊಸ ಕಮಿಟಿ ಈಗ ರಚನೆ ಆಗಿದೆ. ನಾವು ಬಂದು ಅಧಿಕಾರ ಸ್ವೀಕಾರ ಮಾಡಿ 3 ತಿಂಗಳ ಕಳೆದೆ. 3 ತಿಂಗಳಿಂದ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಇಂತಹ ಪ್ರಕರಣಗಳು ನಡೆದಿಲ್ಲ. ಈ ಹಿಂದ್ಗಡೆ ಆಗಿದ್ರು ಸಹಿತ ಆ ಸಂಪಟ್ಟಂಗೆ ನಾವೆಲ್ಲಾ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡ್ತೀವಿ. ತನಿಖೆ ಮಾಡಿ ಯಾರೇ ತಪ್ಪು ಮಾಡಿದ್ರು ಸಹಿತ ಅವ್ರ ಮೇಲೆ ನಾವು ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಈ ಒಂದು ಪ್ರಕರಣ ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ಸಪ್ಲೈ ಆಗುವಂತಹ ಹಾಲಿನ ಪೌಡರ್ ಅಲ್ಲಿ ದೊಡ್ಡದಂತ ಒಂದು ಇದರಿಂದ ದೊಡ್ಡ ಜಾಲನೆ ಇಲ್ಲಿ ಇದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಹಾಲಿನ ಪೌಡರ್ಗಳನ್ನ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಕಳ್ಳತನ ನೋಡಿದೀವಿ. ಆದ್ರೆ ಇಲ್ಲಿ ಎಲ್ಲಿ ಹಾಲಿನ ಪ್ಯಾಕೆಟ್ಗಳು ಸಿದ್ಧವಾಗ್ತವೆ ಅಲ್ಲೇ ತೂಕದಲ್ಲಿ ಕಡಿತವಾಗೋದು ನೋಡಿದಾಗ ಇದರಲ್ಲಿ ಒಂದು ದೊಡ್ಡ ಜಾಲವಿದೆ. ಹೀಗಾಗಿ ಸರಿಯಾದ ರೀತಿಯಿಂದ ತನಿಖೆ ಮಾಡಬೇಕು. ತನಿಖೆ ಮಾಡಿ ಯಾರ್ಯಾರು ತಪ್ಪಿಸಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಅಂಗನವಾಡಿ ಶಿಕ್ಷಕರು ಮತ್ತು ಹಾವೇರಿ ಜಿಲ್ಲೆ ಜನತೆ ಆಗ್ರಹಿಸಿದ್ದಾರೆ. ದಶರಥ್. ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.